ಖಾತೆ ಹಂಚಿಕೆ ಮಾಡಿದ್ರೆ ಎಲ್ಲ ಮಾಡಿದ್ರೆ ಸಚಿವ ಸಂಪುಟ ಯಾವಾಗ ಸರ್ ಪುನರ್ರಚನೆ ಹೈಕಮಾಂಡ್ ಕೇಳಬೇಕು. ಎಲ್ಲೆಲ್ಲಿ ಒಳ ಸುಡುವಿದ್ದು ಎಲ್ಲ ನೀರು ಹರ್ಕೊಂಡು ಹೋಗ್ತಾ ಇರ್ತದೆ, ಸುತ್ತಾ ಇರ್ತದೆ. ಸಿಎಂ ಜೊತೆಗ ನಿನ್ನೆ ಮಾಡೋದು ಅಂತಿದ್ರೆ ಅದು ಅಂತೆ ಕಂತೆ ಅಲ್ವಾ? ಖಚಿತವಾಗಿ ಏನಿಲ್ಲ. ಏನ್ ಗೌಪ್ಯ ಇಲ್ಲ. ಊಟ ಬಣಕ್ಕೆ ಊಟ ನೆಟ್ಗೆ ಬಂದ್ವಲ್ಲ. ಮಾತಾಡಿದ್ದೇನು ಅಂತ ಮಾತಾಡಿದ್ ಏನ್ ಮಾತಾಡಿದ್ರಿ? ಸಿಎಂ ಅವರು 2 ಸಾರಿ ಮುಖ್ಯಮಂತ್ರಿ ಏನ್ ಸಲಹೆ ಕೊಡ್ತೀರಿ? ಸಿಎಂ ಗೊತ್ತಿಲ್ಲದಿರೋ ವಿಷಯ ಏನಿದೆ? ಇಲ್ಲ, ಆ ಥರ ಏನಿಲ್ಲ ನೋಡಿ. 80 ವರ್ಷದಲ್ಲಿ ಒಂದಿನ ಕೂತ್ಕೊಳ್ಳಲ್ಲ, ಇಡೀ ರಾಜ್ಯ ಸುತ್ತಾ ಇದ್ದಾರೆ. ರಾಜ್ಯ ಸುತ್ತಾ ಇದಾರಲ್ವಾ? ಯಾರು ಮುಂಕಾಗಿದೆ, ಹಂಗಾಗಿ ಎಚ್ಚರಿಸೋ ಕೆಲಸ ಮಾಡಿದ್ದೀರಾ. ಟಗರು ಯಾವಾಗ ಮುಕ್ಕಾಗುತ್ತೆ? ಹಿಂಗೆ ಹಿಂದೆ ಮುಂದೆ ಹಿಂಗೆ ಮಾಡಿ ಓಡ್ಬಿಟ್ಟು ಟಕ್ ಅಂತ ಗುದ್ದುಬಿಡುತ್ತೆ. ಅಂದ್ರೆ ಗುದ್ದಕ್ ರೆಡಿ ಇದೆ ಅಂತ ಟಗರು ಮೂವ್ಮೆಂಟ್ ಹೇಳೋದು. ನೀವು ಟಗರು ಫೈಟ್ ನೋಡ್ತೀರಾ? ಈಗ ಇದು ಹಿಂಗನ್ನುತ್ತೆ, ಈಗ ಹಿಂಗ ಆಮೇಲೆ ಗುದ್ದೋದಲ್ವ? ಈಗ ಸದ್ಯಕ್ಕೆ ಯಾವ ಗೊಂದಲನೂ ಇಲ್ಲ. ಯಾವ ಕಾಲದಲ್ಲಿ ಏನ್ ಮಾಡ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತಿಮ. ಅವ್ರು ಡಿ.ಕೆ. ಶಿವಕುಮಾರ್ ಇಸ್ ಡೆಪ್ಟಿ ಚೀಫ್ ಮಿನಿಸ್ಟರ್, ಅರ್ಬನ್ ಡೆವಲಪ್ಮೆಂಟ್ ಮತ್ತು ಇರಿಗೇಷನ್ ನೋಡ್ತಾ ಇದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ ಹೋಗಿ ಭೇಟಿ ಮಾಡಬಾರ್ದಾ? ಹೋದಾಗ ಈಸ್ ಸೀನಿಯರ್ ಲೀಡರ್, KPCC ಪ್ರೆಸಿಡೆಂಟ್, ಪಾರ್ಟಿ ಲೀಡರ್ ಭೇಟಿ ಮಾಡ್ತಾರೆ. ವಾಟ್ ಇಸ್ ರಾಂಗ್ ಇನ್ ಇಟ್? ಶಾಸಕರ ಸಂಖ್ಯೆ ಡಿ.ಕೆ. ಶಿವಕುಮಾರ್ ಅವರ ಪಾಳಯಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಬಗ್ಗೆ ಏನೋ ಮೊನ್ನೆ ಚರ್ಚೆ ಆಯ್ತು ಅಂತ ಮಾತು ಸರ್. ನಿಮ್ಮ ನೀವು ಸಿಎಂ ಅವರು ಭೇಟಿ ಆಗ್ತಾರೆ. ಶಾಸಕರ ಪಕ್ಷ ಸಭೆ ಇನ್ನೂ ಕರೆದಿಲ್ಲ. ಶಾಸಕರು ಡಿ.ಕೆ. ಶಿವಕುಮಾರ್ ಅವ್ರ ಕಡೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿರಿ ಅಂತ. ಕಾಂಗ್ರೆಸ್ ಅಲ್ಲಿ 130ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಸಂಖ್ಯೆ ಜಾಸ್ತಿಯಾಗಿ ಇದೆ ಕಾಂಗ್ರೆಸ್ ಶಾಸಕರು. ಯಾರ ಕಡೆ ಅಂತ? ಕಾಂಗ್ರೆಸ್ ಪರವಾಗಿ 34 ಇದ್ದು 64 ಆಗಿದೆ ಅಂತ. ಇವೆಲ್ಲ ಇಪ್ಸ್ ಅಂಡ್ ಬಟ್ಸ್. ಅದ್ ನೀವು ತಿಳ್ಕೊಂತಾರೆ, ಏನೂ ಇಲ್ಲ. ನನಗೆ ಗೊತ್ತಿಲ್ಲಪ್ಪ. ನನ್ನ ಪ್ರಕಾರ ದೇರ್ ಇಸ್ ನೋ ಕನ್ಫ್ಯೂಷನ್. ಎವ್ರಿಥಿಂಗ್ ಇಸ್ ಪ್ರಾಪರ್ ಟ್ರ್ಯಾಕ್ಟ್. ಈಗ ಕ್ವಶನ್ಗಳೇ ಬಂದಿರೋ, ನಿಮ್ಮಷ್ಟಕ್ಕೆ ನೀವೇ ಯಾಕೆ ತಿಳ್ಕೊತೀರಿ? ಹೆಂಗೆ? ಯಾವ ಕ್ವಶನ್ಸ್ ಇಲ್ಲವೇ ಇಲ್ಲವಲ್ಲ ಈಗ? ಯಾವುದು ಫೋಟೋದವರು ಇಲ್ಲಿ ಯಾರು ಹೇಳಿದ್ರು ನಿಮ್ಗೆ ಹಂಗಂತ? ಅಲ್ಲ, ಯಾರು ಹೇಳಿದ್ರು ನಿಮ್ಗೆ? ಆ ಥರದ ಯಾವ ಪ್ರಶ್ನಾವಳಿಗಳು ಇಲ್ಲ. ಏನ್ ಮಾಡಬೇಕು ಅನ್ನೋದು ತೀರ್ಮಾನ ಮಾಡೋದು ಅಂತಿಮವಾಗಿ ಹೈಕಮಾಂಡು. ಅವ್ರು ಹೇಳಿದ್ದೆ ಫೈನಲ್.